जननी जनतो वृथा तत्वोपदेशकृता नत्वा भक्ति पुरस्सर ಚಿರಸ್ಮರಣೀಯರಾದಂಥ ಸದ್ಗುರುವರ್ಯನ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಮಹಾ ಮಹಿಮಾ ಪುರುಷ ಮಂತ್ರಪುರುಷ ಶಕಲಮತೋದ್ಧಾರಕ ಜಗದಾದಿ ಜಗದ್ಗುರು ಸಿದ್ಧಾರೂಢಪ್ಪನ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಬಸವಾದಿ ಶಿವಶರಣರನ್ನ ಮನವಾರ ಸ್ಮರಣೆ ಮಾಡುತ್ತಾ ಜಗದೊಡೆಯನಾದಂಥ ಶ್ರೀರಾಮಲಿಂಗೇಶ್ವರನ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ಅಭಿವಂದಿಸಿ ಶ್ರಾವಣ ಮಾಸದಲ್ಲಿ ನಡೆಯತಕ್ಕಂಥ ಈ ಅಧ್ಯಾತ್ಮ ಚಿಂತನೆಯಲ್ಲಿ ಪಾಲ್ಗೊಂಡಿರುವ ಸಮಸ್ತ ಶರಣಶರಣೆಯರೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ಶ್ರೀಮನ್ನಿಗೌಡ ಶಿವಯೋಗಿಗಳಿಂದ ವಿರಚಿತವಾದಂಥ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ಪಟೋರಣ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಇವತ್ತು ಆ ಪದ್ಯದ ಒಂದು ವಾಕ್ಯ ಬಹಳ ಸುಂದರವಾದಂಥ ವಾಕ್ಯ. ಹಿತವಿದ್ ಅಹಿತವೆಂದತಿಶಯಿಸಿ ತಿಳಿಯುವುದೇ ಚಂದಮ. ಇದು ಹಿತ, ಇದು ಅಹಿತ ಅಂತ ಅತಿಶಯಿಸಿ ಬಹಳ ಚೆನ್ನಾಗಿ ತಿಳಿಯುವುದು ಇದು ಚಂದ, ಅಮಮ ಆಶ್ಚರ್ಯ ಇದು ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ಇದು ಹಿತ ಇದು ಅಹಿತ ಅಂತ ನಿರ್ಣಯಿಸುವುದು ಬಹಳ ಕಷ್ಟ ಆಗ್ತದೆ. ಯಾಕೆ ಅಂದ್ರೆ ಮಾಯಾ ಅಂಬತಕ್ಕಂಥದ್ದು ಅಥವಾ ಅಜ್ಞಾನ ಅಂಬತಕ್ಕಂಥದ್ದು ಯಾವುದು ಹಿತ ಯಾವುದು ಅಹಿತ ಎಂಬುದನ್ನ ತಿಳಿಗೊಡಂಗಿಲ್ಲ. ಹಿತ ಅಂದ್ರೆ ತಿಳಿತದಲ್ಲ, ಹಿತ ಎಂಬ ಶಬ್ದಕ್ಕೆ ಹಿತ ಅಂದ್ರೆ ಅಂದ್ರೆ ಚಲೋ, ಪಥ್ಯತರವಾಗಿರ್ತಕ್ಕಂಥದ್ದು, ಇಷ್ಟ ಸಾಧನೆಗೆ ಅನುಕೂಲವಾಗಿರತಕ್ಕಂಥದ್ದು ಅಥವಾ ಮಂಗಲಮಯವಾಗಿರ್ತಕ್ಕಂಥದ್ದು ಹಿತ ಅಂದ್ರೆ. ಸೌಖ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದಕ್ಕ ಏನಂತಾರೆ? ಹಿತ ಹಿತ ಅಂತ ಕರೀತಾರೆ. ಅದಲ್ಲದಕ್ಕ ಅದರ ವಿರುದ್ಧವಾಗಿರುವುದಕ್ಕೆ ಅಹಿತ ಅಂತ ಕರೀತಾರೆ. ಇವನ್ನ ನಿಶ್ಚಯಿಸುವುದು ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಶ್ರೀಮನ್ನಿಗೌಡ ಶಿವಯೋಗಿ. ಯಾವುದನ್ನ, ಯಾವುದು ಚಲೋ ಯಾವುದು ಕೆಟ್ಟದ್ದು, ಯಾವನ ಮತಿಯು ಬುದ್ಧಿಯು ಜಾಗೃತವಾಗಿದೆಯೋ ಅಂಥ ಮನುಷ್ಯನಿಂದ ಮಾತ್ರ ಯಾವುದು ಚಲೋ ಯಾವುದು ಕೆಟ್ಟ ಅಂತ ನಿರ್ಣಯಿಸ್ಲಿಕ್ಕಾಗ್ತದೆ. ಒಬ್ಬ ಬಹಳ ಆಶ್ಚರ್ಯಕರವಾಗಿ ವಿಷಯಕವಾಗಿ ಒಂದು ಮಾತು ಹೇಳ್ತಾನೆ. ಆಶ್ಚರ್ಯಮೇತತ್ ಮನುಷ್ಯ ಲೋಕೆ, ಚಂದ ಕೇಳಬೇಕು ಒಂದಿಷ್ಟು. ಆಶ್ಚರ್ಯಮೇತತ್ ಮನುಷ್ಯ ಲೋಕೆ ಅಮೃತಂ ಪರಿತ್ಯಜ್ಯ ವಿಷಂ ಪಿಬಂತಿ. ಧರ್ಮ ಪ್ರಸಂಗಾದಪಿ ನಾಚರಂತಿ ಪಾಪಂ ಪ್ರಯತ್ನೇನ ಸಮಾಚರಂತಿ.
ಪ್ರಪಂಚದಾಗ ಇದು ಬಹಳ ಆಶ್ಚರ್ಯ ಅಂತ ನಾವು. ಏನು ಆಶ್ಚರ್ಯ ರೀ? ನಾವು ನೀರಿನ ಮ್ಯಾಗ ನಡೆದ್ರೆ ಆಶ್ಚರ್ಯ ಅಂತೀವಿ, ಆಕಾಶದಾಗ ನಡೆದ್ರೆ ಆಶ್ಚರ್ಯ ಅಂತೀವಿ, ಹಬ್ಬ ಬಿಟ್ಟು ಬಂದುದು ದೊಡ್ಡ ಆಶ್ಚರ್ಯ ಅಂತೀವಿ. ಇಂಥವಕ್ಕೆಲ್ಲ ಆಶ್ಚರ್ಯ ಆಶ್ಚರ್ಯ ಅಂತೀವಿ ನಾವು. ಅವ ಅಂತಾನ ಜಗತ್ತಿನಾಗ ಭಾರಿ ಭಾರಿ ಆಶ್ಚರ್ಯ ಅದಾವ. ಅವ ಅಂದ ಆಶ್ಚರ್ಯನೇ ತತ್ತು ಮನುಷ್ಯ ಲೋಕೆ. ಈ ಮಧ್ಯದಲ್ಲಿ, ಈ ಮಾನವರ ಮಧ್ಯದಲ್ಲಿ ಈ ಆಶ್ಚರ್ಯದ ಸಂಗತಿ ಒಂದು ನನಗೆ ಕಂಡು ಬರ್ತದೆ ಅಂದವ. ಏನ್ರಿ ಆಶ್ಚರ್ಯ? ಅಮೃತಂ ಪರಿತ್ಯಜ್ಯ ವಿಷಂ ಪಿಬಂತಿ. ಅಮೃತವನ್ನ ಬಿಟ್ಟು ವಿಷವನ್ನ ಸ್ವೀಕರಿಸುವುದು ಇದು ಆಶ್ಚರ್ಯವಲ್ಲವೇ ಅಂದ್ರು. ಅಮೃತ ವಿಷ ಎರಡು ಮುಂದಿಟ್ರೆ ಅಮೃತವನ್ನ ಸ್ವೀಕರಿಸಿದ್ರೆ ಆಶ್ಚರ್ಯ ಅನ್ಸಂಗಿಲ್ಲ. ಅಮೃತ ವಿಷ ಎರಡೂ ಇದ್ರು ಅಮೃತ ಬಿಟ್ಟು ವಿಷವನ್ನ ಸ್ವೀಕರಿಸಿದ್ರೆ ಏನಾಗಬೇಕ್ರಿ? ಇದು ಆಶ್ಚರ್ಯ ಅನ್ಸಂಗಿಲ್ಲೇನ್ರಿ? ನಿಮ್ಗೆ ಆಶ್ಚರ್ಯ ಅನ್ಸಂಗಿಲ್ಲ? ಬಂಗಾರ ಕೆಪಣ ಎರಡು ಎದುರಿಗಿದ್ರೆ ಬಂಗಾರ ಸ್ವೀಕರಿಸಬೇಕು, ಬಂಗಾರ ಬಿಟ್ಟು ಕೆಪಣ ತಗೋತಾನಂದ್ರೆ ಹುಚ್ಚಿದಂಗೆ ಕಾಣ್ತದೆ ಅಂತೀರಿ. ಮತ್ತಿದು ಎಂತ ಆಶ್ಚರ್ಯಪ್ಪ! ಮನುಷ್ಯ ಎಷ್ಟು ವಿಚಿತ್ರದನ, ಚಲೋ ಅನ್ನೋದು ಬಿಡ್ತಾನ, ಸುಮಾರು ಅನ್ನೋದ ಗ್ರಹಿಸ್ತಾನೆ. ಪ್ರಪಂಚ ಸುಮಾರೈತಿ, ಸುಮಾರೈತಿ ಪ್ರಪಂಚ ಸುಮಾರೈತೆ, ಚಲೋ ಐತೆ ಹೇಳ್ರಿ. ಸುಮಾರೈತಿ ಅಂತೀರಿ, ನನ್ನ ಮುಂದೆ ಕುಂತೀರಿ, ಸುಮಾರೈತಿ ಅಂತೀರಿ, ನನಗೆ ಗೊತ್ತದ. ಸುಮಾರೈತಿ ಅಂತೀರಿ, ಸುಮಾರೈತಿ ಅಂದ ಕೂಡ ಮತ್ತೆ ಆ ಕಡೆ ಹೋಗ್ತೀರಿ ಅಂತ ಮುಂದೆ ಪ್ರಶ್ನೆ ಇರ್ತದೆ ನಮ್ದು. ಕೆಟ್ಟದ್ದನ್ನು ಗ್ರಹಿಸಬಾರ್ದಲ್ರಿ. ಪ್ರಪಂಚ ಬಹಳ ಕೆಟ್ಟೈತಿ. ಎಷ್ಟು ಕೆಟ್ಟೈತಿ ಅಂದ್ರ ಪ್ರಪಂಚ ಎಂಬುದು ಬಲು ಕೆಟ್ಟ. ಇದು ಯಾವ ಸುಳೆಯ ಮಗ ಮಾಡಿಟ್ಟ? ಇಷ್ಟು ಕಟ್ಟದಾಗಿ ಬೇದಾರಿದ್ದ ಒಬ್ಬ ಮಹಾತ್ಮ. ಎಷ್ಟು ಕೆಟ್ಟದಾಗಿ ಬೇದ ಮಾಡದವಾಗ ಬೇದ, ಮಾಡದವಾಗ ಬೇದ. ಎಷ್ಟು ಸುಮಾರೈತಿ? ಅಡಿಗಡಿಗೆ ತೋರುವತಿ ಘೋರ ಸಂಸಾರ ದುಃಖದ ಅನುತಾಪ ಸಂತತಿಯರು. 6 ತರ ಹರಿಸಬಹುದು. ಯಾರಿದರಿಂದ ಸಹನೆ ಮಾಡ್ಕೊಳ್ಳಿಕ್ಕಾಗ್ತದ್ರಿ? ಭಯಂಕರ ದುಃಖ ಐತಿ, ಭಯಂಕರ ದುಃಖ ಐತಿ. ಹಿಂಗೈತಿ ಸಂಸಾರ, ಹಿಂಗೈತದ ಸಂಸಾರ, ಹಿಂಗ ಇರೋದು. ಸಂಸಾರದೊಳಗೆ ಬಾಳ ಗದ್ದಲೈತಿ, ಸಂಸಾರದೊಳಗೆ ಬಹಳ ಅಸಮಾಧಾನ ಐತಿ, ಸಂಸಾರದಾಗ ಶಾಂತಿ ಐತಿ, ಬಹಳ ಗದ್ದಲೈತಿ. ಟೋಟಲಿ ಹೇಳ್ಬೇಕಂದ್ರಿ ಬಹಳ ಗದ್ದಲೈತಿ. ಆದ್ರೆ ಮಾಯಾ ನಮ್ಗೆ ಹೆಂಗ್ ತೋರ್ಸ್ಲಕತ್ಯಾದ ಅಂದ್ರೆ ಅದಕ್ಕೆ ಬಣ್ಣ ಹಚ್ಚಿ ತೋರ್ಲಕತ್ಯಾದ, ಬಹಳ ಚಂದ ಅನ್ನೋಂಗ ತೋರ್ಲಕತ್ಯಾದ. ಆದ್ದರಿಂದ ಮನುಷ್ಯ ಭ್ರಮಿತನಾಗ್ತಾ ಇದ್ದಾನೆ. ಅದು ಇರೋದು ಒಂದರ ಮನಿ, ತೋರೋದು ಒಂದ ಮನಿ ಇಲ್ಲ. ಈ ಮದುವೆಯಲ್ಲಿ ಕಟ್ತಾರಲ್ಲ, ಈಗೆಲ್ಲ ಎಲ್ಲ ಡೂಪ್ಲಿಕೇಟ ಬಂದ್ಬಿಟ್ಟಾವ. ಮದುವೆ ಕಟ್ತಾರಂತ ಏನಂತೀರ? ಬಾಸಿಂಗ್ ಕಟ್. ಆ ಬೆಳಗಾವಿ ಜಿಲ್ಲಾದಾಗ ಭಾಳ ಚಂದ ಇರ್ತಾವ ಬಾಸಿಂಗ್ ಕಟ್. ಅಲ್ಲಿ ನಮ್ಮ ನಂದಿಹಳ್ಳಿ ಮಠದಾಗ ಪ್ರತಿ ವರ್ಷ 15, 20, 25, 30 ತನೂ ಮದುವೆ ಆಗ್ಯಾವ. 31, 32, 3-4 ವರ್ಷದಿಂದ 31 ಮದುವೆ ಆಗಿದ್ದು. ಕೈಲೇ ಮಾಡಿರ್ತಾರ ಅವ್ರು, ಭಾಳ ಚಂದ ಮಾಡಿರ್ತಾರ. ಬೆಂಡ್ ತಗೊಂಡು ಮಾಡಿರ್ತಾರ.
ಹೊರಗೆ ಭಾಳ ಚಂದ ಮಾಡಿರ್ತಾರೆ ನೋಡ್ಲಿಕ್ಕೆ. ಇಷ್ಟಿಷ್ಟು ದೊಡ್ಡ ಇರ್ತಾವ ಹಿಂಗೆ ಕಟ್ಕೊಂಡು ಹೊಂಟ್ರು ಅಂತಂದ್ರೆ ಹಿಂದಿನ ಕಾಲದಾಗ ದೊಡ್ಡಾಟ ಮಾಡೋ ಹೊತ್ತಿನಾಗ ಐರಾವನ ಕಿರೀಟಗಳು ಆ ನಮೂನಿ ಇರ್ತಿದ್ವು. ಅಂಥವನ್ನ ಕಟ್ಕೊಂಡು ಬರ್ತಿರ್ತಾರೆ. ಭಾಳ ಚಂದ ಇರ್ತಾವ ನೋಡ್ಲಿಕ್ಕೆ, ಭಾಳ ಸುಂದರ ಇರ್ತಾವ ನೋಡ್ಲಿಕ್ಕೆ, ಮ್ಯಾಲ ನೋಡ್ಲಿಕ್ಕೆ ಭಾಳ ಚಂದ. ಅಕ್ಷತ ಬಿದ್ದ ಮ್ಯಾಲ ಅವನ್ನ ಮಠದಾಗ ಹಿಂಗ್ ಕಂಬಗಳು ಅದಾವಲ್ಲ, ಕಂಬ ಕಟ್ಟಿ ಹೋಗಿರ್ತಾರ ಅವನ್ನ. ಅಕ್ಷತ ಬಿದ್ದು ಎಲ್ಲ ಮುಗಿದು ಸಾಯಂಕಾಲ ಮನೆಗೆ ಹೋಗುವತ್ನ ಕಂಬಕ್ಕೆ ಕಟ್ಟಿ ಹೋಗಿರ್ತಾರ ಅವನ್ನ ನಮ್ಮ ಮಠದಾಗ. ಇವು ಏನದಾವು ಅಂತ ನಾವೊಂದ್ಸಲ ಹಿಂಗ್ ಬಿಚ್ಚಿ ನೋಡಿದ್ರೆ ಮ್ಯಾಲ ನೋಡ್ತೀವಿ, ಬಹಳ ಚಂದ ಸುಂದರ ಅದಾವ. ಒಳಗಿದ್ರ ಈ ಮುಳು ಚುಚ್ಚಿ ಒಂದಕ್ಕೊಂದು ಬೆಂಡ್ ಸೇರ್ಸಿರ್ತಾರ ಅವನ್ನ. ಮ್ಯಾಗ ನೋಡ್ತೀವಿ ಅಷ್ಟು ಚಂದ ಅದಾವು, ಒಳಗ ಮುಳ್ಳ ಅದಾವ. ಹಂಗ ಸಂಸಾರ ಅಂಬುದು ಹೆಂಗ್ರಿ? ಇದು ಬಾಸಿಂಗ್ ಕಟ್ಟಿದ್ದಂಗ, ಬೆಳಗಾವದ ಬಾಸಿಂಗ್ ಕಟ್ಟಿದ್ದಂಗ. ಮ್ಯಾಗ ಚಂದ, ಒಳಗ ಮುಳ್ಳು ಚುಚ್ಚಿರ್ತಾವೆ, ಮುಳ್ಳಿರ್ತಾವೆ. ಸಂಸಾರದಾಗನು ಹಂಗೆ ಮ್ಯಾಲ ಚಂದ ಕಂಡಂಗ ಆಗ್ತದೆ, ಒಳಗ ನಾನಾ ನಮೂನಿ ಮುಳ್ಳುಗಳು ಸುಸ್ತಾ ಇರ್ತಾವೆ ಅಲ್ಲ. ಆದ್ರೆ ಅಷ್ಟು ಅದು ಅಹಿತವಾಗಿದ್ರೂ ಕೂಡ ಮನುಷ್ಯ ಅದನ್ನು ಸ್ವೀಕರಿಸ್ತಾನೆ. ಪ್ರಪಂಚವು ಅಹಿತ, ಪರಮಾತ್ಮನು ಹಿತಸ್ವರೂಪನಾಗಿದ್ದಾನೆ. ನಿಮಗೆ ಆನಂದ ಯಾವಾಗ ಸಿಗ್ತದೆ ಹೇಳೇನ್ರಿ? ಆನಂದ ಯಾವಾಗ ಸಿಗ್ತದ? ಎಷ್ಟು ನೀವು ಪರಮಾತ್ಮನಿಗೆ ಸಮೀಪ ಆಗ್ತೀರಿ ಅಷ್ಟು ಆನಂದ ಸಿಗ್ತದೆ. ಎಷ್ಟು ಪ್ರಕೃತಿಗೆ ಪ್ರಪಂಚಕ್ಕೆ ಹತ್ತಿರ ಆಗ್ತೀರಿ ಅಷ್ಟು ದುಃಖಿಗಳಾಗುತ್ತೀರಿ. ಇದು ವೇದಾಂತದ ಸಿದ್ಧಾಂತ. ಇದು ನಿಜವಾದ ಖರೆ ಮಾತು. ಏನ್ ಖರೆ ಮಾತು, ಸುಳ್ಳು ಹೇಳೋ ಮಾತಾಗಿದೆ. ನಿಮಗೆ ಅನುಭವದಿಂದ ಹೇಳ್ತೀವಿ ನಾವು. ಋಷಿಗಳಂತ ನಿಮಗೆ ಅನುಭವದಿಂದ ಹೇಳ್ತೀವಿ. ನಿಮಗೆ ನಿದ್ರೆಯಲ್ಲಿ ಆನಂದ ತೋರಿದೆ, ಕಾರಣ ಏನು? ನಿದ್ರೆಯೊಳಗೆ ಯಾಕೆ ಆನಂದ ಆಗಿದೆ ಅಂದ್ರೆ ಜೀವನು ನಿದ್ರೆಯಲ್ಲಿ ಪರಮಾತ್ಮನಿಗೆ ಹತ್ತಿರವಾಗಿರ್ತಾನೆ. ತದಾ ಸ್ವಯಂ ಅಪೀತೋ ಭವತಿ ಸತ್ಸಂಪನ್ನೋ ಭವತಿ. ಶ್ರುತಿ ಹೇಳ್ತದೆ, ಜೀವನು ದೇವನ ಸಾಮೀಪ್ಯವನ್ನು ಅನುಭವಿಸ್ತಾ ಇರ್ತಾನೆ ನಿದ್ರೆಯಲ್ಲಿ. ಆದ್ದರಿಂದ ನಿದ್ರೆಯೊಳಗ ಆನಂದವಾಗಿದೆ. ಇಲ್ಲೇ ನಿದ್ರೆಯೊಳಗೆ ಎಷ್ಟು ಆನಂದ. ಯಾವಾಗ ಎದ್ರಿ ಜೀವ ಸಂಸಾರದಾಗ ಬರ್ತಾ ಮನಸ್ಸು ವಿಷಯ ಪ್ರಪಂಚದಲ್ಲಿ ಬೆರೀತು, ಗತ ಶುರುವಾಗಿತ್ತು ಅಲ್ಲ. ಅಂದ್ರೆ ಹಿತ ಒಳ್ಳೆಯದು ಪರಮಾತ್ಮ, ಪ್ರಪಂಚ ಅಹಿತ. ಆದ್ರೂ ನಾವು ಏನನ್ನ ಗ್ರಹಿಸೀವಿ? ಪರಮಾತ್ಮ ನೆನಪೇ ಇಲ್ಲ, ಪ್ರಪಂಚವನ್ನ ಗ್ರಹಿಸೀವಿ. ಯಾವುದು ಹಿತ ಯಾವುದು ಅಹಿತ ಅಂತ ಗೊತ್ತಾಗಿಲ್ಲ. ಇಲ್ಲ ಇನ್ನು ವ್ಯಾವಹಾರಿಕವಾಗಿ ಹೇಳಬೇಕು ಅಂತಂದ್ರೆ, ಉದಾಹರಣೆಗೆ ಇವತ್ತು ನಾವು ನೋಡ್ತೀವಿ ಪ್ರತಿಯೊಂದು ಜೀವಿ ಸುಖವನ್ನ ಬಯಸಿ ಸುಖವಲ್ಲದನ್ನ ಗ್ರಹಿಸ್ತಾ ಇದ್ದಾನೆ. ಇಲ್ಲ ಆ ಹಾಲ, ಒಂದಿಷ್ಟು ಆಲ್ಕೋಹಾಲ ಎರಡೂ ಮುಂದಿಡಿ ಅಂದ್ರ ಹಾಲು ಒಂದ್ರಾಗಿಡ್ರಿ, ಹೆಂಡ ಸೆರೆ ಒಂದ್ರಾಗಿಡ್ರಿ, ಅವನ ಮುಂದ ಯಾವುದನ್ನ ಮನುಷ್ಯ ಸ್ವೀಕರಿಸ್ತಾನೆ? ಇವತ್ತು ಯಾವುದನ್ನ ಸ್ವೀಕರಿಸ್ತಾನೆ? ಹಾಲು ಕುಡಿತಾನೇನ್ರಿ? ಹಾಲು ಮಾರಿ ಅಲ್ಕೋ ಹಾಲು ಕುಡಿತಾನೆ. ಇಲ್ಲ ನಿಮ್ಗೆ ಇನ್ನೊಂದು ಮಾತು, ಆಶ್ಚರ್ಯದ ಮಾತು ಹೇಳ್ತೀನಿ. ಹಾಲ್ನಾಗ ನೀರು ಹಾಕಿದ್ರೆ ಜಗಳ ತೆಗಿತೀರಿ. ಅವರು ಮತ್ತೆ ಹಾಲು ಮಾರವರು ಬಹಳ ಹುಷಾರಿರ್ತಾರ. ನಿಮ್ಮ ಎದುರಿಗೇನೆ ಅವ್ರ ಎಮ್ಮಿ ಹಿಂಡಿ ಕೊಡ್ತಾರ, ನೀರು ಕುಡಿಸೇ ಕೊಡ್ತಾರ. ನೀವ್ ಎದುರಿಗೆ ಹೆಂಡತಿ ನೋಡಂತಾರ, ಆ ಹಿಂಡು ಗಡಿಯಾಗ ನೀರು ಇಟ್ಟಿರ್ತಾರ. ಏನ್ ಮಾಡ್ತೀರಿ? ಭಾಷಣ ಇರ್ತಾರ ನೋಡ್ರಿ. ಹಾಲಾಗ ನೀರು ಹಾಕಿದ್ರೆ ಜಗಳ ತೆಗಿತಾನ ಮನುಷ್ಯ. ಹಾಲಾಗ ನೀರು ಹಾಕಿದ್ರೆ ಜಗಳ ತೆಗಿತಾನಂತ ಶರೀರದಾಗ ತಾನೇ ನೀರು ಹಾಕೊಂಡು ಕುಡಿತಾನ. ಹೌದಲ್ಲ? ಅಲ್ಲ ಅಂದ್ರೆ ಏನು ನಾವೇನ್ ನಿರ್ಣಯಿಸಬೇಕಾಗಿದೆ ಅಂತ ಕೇಳಿದ್ರೆ,
ಯಾಕೆ ಹಿಂಗಾಗಿದೆ? ಮನುಷ್ಯ ಯಾಕೆ ಹಿಂಗೆ ಕನ್ಫ್ಯೂಸ್ಡ್ ಆಗ್ಯಾನ? ಹಿತ ಯಾವುದು ಅಹಿತ ಯಾವುದು ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ಹೇಳ್ತಾರೆ ನಿಜಗುಣ ಶಿವಗಳು, ಬಹಳ ಕಷ್ಟ ಐತಪ್ಪ, ಹಿತ ಅಹಿತವನ್ನ ನಿರ್ಣಯಿಸುವುದು ಅಷ್ಟು ಸುಲಭ ಅಲ್ಲ ಅಂತಾರು. ಬಳಿಕಾಭವದುಳು ಸುಕೃತವನೇಕ ಫಲಿಸಲು ಪುರುಷನ್ ಗಹುದು ವಿವೇಕ ಅವನೇ ಭವದು ಕಂಗಳ ನೋಡೆ ಅವನತಿಗಳಿದೇಳವ ಲವನೀಡಾಡೆ ದುಃಖದ ಕಾಟಕ್ಕಂದತಿ ಬಾಡಿ ದುಃಖಂ ಬೆರೆಸದ ಸುಖವಂ ನೋಡಿ. ಬಹಳ ಉದ್ದು ಹೇಳ ನಿಜಗುಣ ಶಿವಗಳು. ಟೋಟಲಿ ಅದರ ಮಾತಿನ ಅರ್ಥ ಏನಂತ ಕೇಳ, ಯಾವುದು ಹಿತ ಯಾವುದು ಅಹಿತ ಎಂಬುವುದು ಯಾರಿಗೆ ಗೊತ್ತಾಗ್ತದೆ ಅಂತ ಕೇಳಿದ್ರೆ, ಯಾವನ ಮತಿಯು ಜಾಗೃತವಾಗಿದೆಯೋ, ಯಾವನ ಬುದ್ಧಿಯು ಸೂಕ್ಷ್ಮವಾಗಿದೆಯೋ, ಯಾವನಿಗೆ ವಿವೇಕದ ಕಣ್ಣ ಹಿಂಗ ತೆರೆದೋ ಅವನಿಗೆ ಯಥಾರ್ಥ ಏನಂಬುದು ಗೊತ್ತಾಗ್ತದೆ. ಅವನಿಗೆ ಏನ್ ಯಾವುದು ಚಲೋ ಯಾವುದು ಕೆಟ್ಟ, ಯಾವ ಹಾದಿ ಚಲೋ ಯಾವ ಹಾದಿ ಸುಮಾರ, ಯಾವ ಹಾದಿ ಹಿಡಿಬೇಕು ಯಾವ ಹಾದಿ ಬಿಡಬೇಕು, ಕಲ್ಲ ಮುಳ್ಳ ಇರುವ ಹಾದಿ ಯಾವುದು, ಚಲೋ ಹಾದಿ ಯಾವುದು ಯಾರಿಗೆ ಗೊತ್ತಾಗ್ತದ್ರಿ? ಕಣ್ಣು ಕಾಣೋ ಗೊತ್ತಾಗ್ತದೆ ಅಲ್ಲ. ಅದಕ್ಕೆ ಹೇಳಿದ್ರು ಅವರು, ಚಂದ ಮಾತು ಹೇಳಿದ್ರು, ಸತ್ಸಂಗಸ್ಯ ವಿವೇಕಶ್ಚ ನಿರ್ಮಲಂ ನಯನದ್ವಯಂ ಯಸ್ಯ ನಾಸ್ತಿ ಸೋ ಅಂಧ ಕಥಂ ಸಾಧನ ಅಮಾರ್ಗಃ. ಅಂದು ತಿಳಿತಾ ಇದೆ ನಿಮಗೆ ಅದರ ಮಾತಿನ ಅಭಿಪ್ರಾಯ. ನಾನು ಕನ್ನಡಿಸಿ ಹೇಳ್ತೀನಿ ನೋಡಿ. ಏನಂತಾರೆ, ಯಾರಿಗೆ ಈ ಸತ್ಸಂಗ ಮತ್ತು ವಿವೇಕ ಎಂಬ ಎರಡು ಕಣ್ಣುಗಳಿಲ್ಲವೋ ಅವರು ಕುರುಡರು. ಕುರುಡರಾದ ಮನುಷ್ಯ ಹಾದಿ ಬಿಡುದು ಸಹಜ ಅಂತಾರ. ಕಣ್ ಕಾಣ್ಲಿಕ್ಕಂತಂದ್ರೆ ನೆಟ್ಗೆ ಹಾದಿ ಇಡ್ಲಾಕಾಗ್ತದನ್ರಿ? ಇವತ್ತು ಕಣ್ಣು ಮುಚ್ಕೊಂಡು ಹೋಗಿ ನಿಂತಾರ, ಹೋಗಿ ಎಲ್ಲರ ಬಿದ್ದು ನನ್ನ ಶಾಪ ಹಾಕ್ಬಿಟ್ರು. ಹಾದಿ ತರ್ತದೆ ಏನ್ರಿ? ಅವ್ರಿಗೆ ರೂಢಿಯಾಗಿರ್ತದೆ. ಕೂಡಿರ್ತಾರಲ್ಲ ಅವರು ರೂಢಿ ಮಾಡ್ಕೊಂಡಿರ್ತಾರ. ನೀವು ಹೋಗ್ರಿ ಇವತ್ತು ಗೊತ್ತಾಗ್ತದೆ. ಕಣ್ ಕಾಣ್ಲಿಕ್ಕಂದ್ರೆ ಸಮಸ್ಯೆ ಆಗೋದ್ರಿ. ನಾ ಹುಡುಗಾಟಿಗೆ ಒಂದು ಕತೆ ಹೇಳ್ತಿರ್ತೀನಿ, ಹೇಳಿ. ಕಣ್ ಕಾಣ್ಲಿಕ್ಕಂದ್ರೆ ಎಷ್ಟು ಸಮಸ್ಯೆ ಅನ್ನೋದಕ್ಕೆ, ಅವನಿಗೆ ಕಣ್ ಕಾಣೋದಲ್ಲ ಬರೀ ಇಳಿಗಣ್ಣು ಹೋಗ್ತಿದ್ವು ಅಂತ ಅಷ್ಟೇ. ಅಂದೆ ಇಳ್ಗಣ್ಣ ಅಂತೀರಿ ಏನಂತೀರಿ? ರಾತ್ರಿ ಕಣ್ ಕಾಣಲ್ಲ ನೋಡ್ರಿ, ಅದಕ್ಕೇನಂತಾರೆ ಇಳ್ಗಣ್ಣ ಅಂತೀರಿ. ಅವ್ನು ಇಳ್ಗಣ್ಣ ಅವಾಗ ಮದುವೆ ಆಯ್ತು. ಈ ಮದುವೆ ಮಾಡಿಸೋರು ಇರ್ತಾರ ನೋಡ್ರಿ, ಮದುವೆ ಮಾಡಿಸೋರು ಬ್ರೋಕರ್ ಅಂತಿಲ್ಲ, ಬ್ರೋಕರ್. ವರ ಬಾಳ ಚಲೋ ಐತ್ರಿ, ಏನ್ ನೋಡಂಗೇ ಇಲ್ಲ ಅಂತ ಹೇಳಿದ್ನಂತ. ಅದು ಮುಂದ್ ಮದುವೆ ಆದ್ಮೇಲೆ ಗೊತ್ತಾಯ್ತು, ಇದು ಹೊತ್ತು ಮುಗಿದ್ಕೊಂಡೆ ಏನ್ ನೋಡಂಗೇ ಇಲ್ಲ, ಕಾಣಂಗೇ ಇಲ್ಲ. ಏನ್ ಸುಳ್ಳು ಹೇಳಿ ಮದುವೆ ಮಾಡಿಸ್ತೇವ ಅಂತ ಬ್ರೋಕರಿಗೆ ಬೈದ್ರ ಬಾಳ ಶಣ ಇರ್ತಾರ ಅವ್ರು. ಅವ ಅನ್ನಂತ ನಾ ಹೇಳಕ್ ಕೇಳೇ ಮಾಡಿದ್ದೆ, ನಾ ಏನ್ ನೋಡಂಗೇ ಇಲ್ಲ. ಇವ್ ಏನ್ ತಿಳ್ಕೊಂಡಿದ್ ಗೊತ್ತೇನ್ರಿ? ಬಾಳ ಚಲೋ ಅದನ್ನ ಚಂದದನ ಏನ್ ನೋಡಂಗಿಲ್ಲ ಅಂತ ಇವ್ ತಿಳ್ಕೊಂಡಿದ್ದು. ಅವ ನಾ ಹೇಳೇ ಮಾಡಿದ್ ನಿಮಗ, ಏನ್ ನೋಡಂಗಿಲ್ಲ ಅಂದ್ರೆ ಏನೇನು ನೋಡಂಗಿಲ್ಲ ಅಂತ. ಅದು ಹೊತ್ತು ಮುಗಿದ್ಮೇಲೆ ಏನ್ ಕಾಣ್ತಿದ್ದಿಲ್ಲ, ಕಣ್ಣಿಗೆ ಕಾಣ್ತಿದ್ದಿಲ್ಲ. ಅದಕ್ಕ ಭೀಮ ನೋಡ್ಲಾಕ್ ಮಸ್ತ್ ಇದ್ದ, ಗಟ್ಟಿ ಮುಟ್ಟಿದ್ದ. ಆದ್ರ ಅದೊಂದು ರೋಗ ಇತ್ತು ಅವಂಗ. ಹೊತ್ತು ಮುಗಿದ ಕೂಡನೆ ಮೆಟ್ಟೆ ಕಾಣ್ತಿದ್ದಿಲ್ಲ. ಒಬ್ಬನೇ ಮಗ ತಾಯಿ ಹೇಳಿದ್ಲು, ಹೆಂಡತಿನ ಕರ್ಕೊಂಬಾರಪ್ಪ, ಪಂಚಮಿ ಹಬ್ಬಕ್ಕೆ ಹೋದಕ್ಕೆ ಆ ಕಡೆ ಹೋಗಾಳ, ಹಬ್ಬಕ್ಕೆ ಊರು ಹೋಗಿರ್ಲಿಕ್ಕೆ ಕರ್ಕೊಂಬರ್ಬೇಕ. ವೈಶಾಖದ ಮದುವೆ ಆಗಿತ್ತ, ಮುಂದ್ ಪಂಚಮಿಗೆ ಅವ್ರ ಮನೆಗೆ ಹೋಗಿದ್ಲು, ಕರ್ಕೊಂಬರ್ಲಾಕ್ ಹೋಗ್ಬೇಕು. ತಾಯಿ ಹೇಳಿದ್ಲು, ತಮ್ಮ ಹುಷಾರು, ಮಂದಿ ಗೊತ್ತಾವರ್ ನೀ ಕಣ್ ಕಾಣುದಿಲ್ಲ ಅಂತ ಅನ್ನೋದು. ಹೊತ್ತು ಮುಣಿದ ಕೂಡ ಕಣ್ ಕಾಣಾಗಿದೆ ನಿನಗ, ಯಾವ ನೀ ಅದಕ್ಕೆ ಕಾಳಜಿನ ಮಾಡಬೇಡ, ನಾ ಯಾರಿಗೂ ಗೊತ್ತಲ್ದಂಗೆ ಕಡೆಕಾಯಿ ಬರ್ತೀನಿ. ನೀ ನಾ ಹೇಳೋದೊಂದಿಟ್ಟು ಕೇಳೋದು ತಾಯಿ ನೋಡು. ಹೊತ್ತು ಮುಳುಗದ್ರಾಗ ನಾ ಹೋಗಿ ಮನುಷ್ಯರು ಹೊತ್ತು ಹೊಂಡು ತನೂ ಮನಿ ಬಿಟ್ಟು ಹೊರಗೆ ಬರಬೇಡ, ಕಿರಿಕಿನೇ ಬರಂಗಿಲ್ಲ. ಆಯ್ತಂತ ದೌಡಾವ್ ಹಾದಿವ ದಾರ್ಯಾಗ ಬೀಗರು ಹೊಲ,
ಬೀಗರು ಹೋಗಂಬರ್ರಿ ಅಂತ ಹೇಳಿ ಮಾತು ಹೆಚ್ಕೊಂಡು ಕುಂತು ಟೈಮ್ ಮಾಡಿದ್ರು. ಇವ ಎಷ್ಟು ಅವಸರ ಮಾಡ್ಬೇಕಂದ್ರು ಇವ ಯಾಕೆ ಅವಸರ ಮಾಡ್ತಾನ ಅನ್ನೋದು ಅವ್ರಿಗೇನು ಗೊತ್ತು ಪಾಪ. ಅವ್ರು ಹಿಂಗ ಮಾಡಿ ತಡಾನೆ ಮಾಡಿದ್ರು. ಹೋಗಂಬೇಡ್ರಿ ಆ ಕಡೆ ಹೋಗಮ್ ಯಾಕೆ ಇಟ್ಟು ಅವಸರ ಮಾಡ್ತೀರಂತ ಅವರು ಇನ್ನು ಅನಿವಾರ್ಯ. ಅವ್ರು ದನ ಬಿಟ್ರು. ಏನೋ ಒಂದು ಪ್ಲಾನ್ ಮಾಡ್ದ. ಅವಂದ ಅವೊಂದು ಎಮ್ಮಿ ಬಾಲ ಹಿಡಿದ್ರಾಯ್ತು. ಅದು ಹೆಂಗೂ ಇವ್ರ ಎಮ್ಮಿ ಇವ್ರ ಮನೆಗೆ ಹೋಗ್ತದ, ಮನೆಗೆ ಹೋಗಿ ಸೇರ್ತೀನಿ ಅಂತ ತಿಳ್ಕೊಂಡು ಮುಂದೆ ಎಮ್ಮಿ ಹೊಂಟಿತ್ತು. ಎಮ್ಮಿ ಬಾಲ ಹಿಡ್ಕೊಂಡು ಹೊಂಟಿದ್ದೇವ. ಅದು ಊರ್ ಮುಂದೆ ಹೋಗೋದಕ್ಕೆ ಒಂದು ಹೋರಿ ಓಡಾಡಕ್ ಶುರು ಮಾಡ್ತು. ಹೋರಿ ಬೆನ್ನತ್ತಿ ಬೀಗ ಓಡುವಾದ. ಇದು ಎಮ್ಮಿ ಊರ್ ಬರನ ದಾರಿ ಬಿಡ್ತು. ಎಕಡೆ ಹೋಯ್ತು ಊರ್ ಬಂದ ಕೂಡನೆ ಎಮ್ಮಿಗಳು ದಾರಿ ಬಿಡೋದು ಸಹಜ ಐತ್ರಿ. ಎಕಡೆ ಹೋಯ್ತು ಎಮ್ಮಿ? ಆ ಕಡೆ ಅದು ಎಲಿಕೆರೆ ಕಡೆ ಹೋಯ್ತು. ಇವಂದ ದಾರಿ ತಪ್ಪಿತು. ಹೆಂಗ್ ಮಾಡ್ಬೇಕು? ಬಹಳ ಹುಷಾರಿ ಮನುಷ್ಯ ಕರೆ. ಆದ್ರೂ ನಮ್ಮ ಮಮ್ಮಿ ಹೇಳಿದ್ದು ಹೊತ್ತು ಮುಳುಗ್ರಾಗ ನಮ್ಮ ಮನುಷ್ಯರು ಅಂತ ಹೇಳಿ ಅವ್ರು ಹೆಂಗೋ ಹಾಗೆ ದಾರಿ ತಪ್ಪು ಹ್ಯಾಂಗ ಮಾಡ್ಬೇಕು ಅಂತ ಹೇಳಿ ಇದು ಎಲ್ಲಾಕ್ ಹೋಗ್ಲಿ ಕೊನೆಗೆ ಮನಿಗಂತೂ ಹೋಗತ್ತದಲ್ಲ ಅಂತ ಎಲ್ಲಾರ ತಿರುಗಾಡಿ ಬರ್ಲಿ ಕೊನೆಗೆ ಮನಿಗೆ ಹೋಗತ್ತದಲ್ಲ. ಬಿಡಬಾರ್ದು ಇದ್ರ ಬಾಲ ಅಂತಿದ್ದ. ಅದು ಎಮ್ಮಿ ಆ ಹಾಳ ಹಾಗೆ ಅದು ಪಕ್ಕಕ್ಕೆ ಹಾಯ್ದು ಹೊಂಟಿತ್ತದು. ಹಿಂದಿನ ಕಾಲದಾಗ ಊರ ಹೊರಗ ಹಾಳ ಹಾಗೆಗಳು ಇರ್ತಿದ್ವು. ನೋಡಿರೇ ಇಲ್ಲ? ಇದ್ದವನು ಇಲ್ಲಿ ನಾನು ನೋಡೇನಿ. ಹಾಳ ಹಾಗೆಗಳು ಊರ ಹೊರಗ ಹಾಳ ಹಾಗೆಗಳು ಇರ್ತಿದ್ವು. ಅದ ಆಳವಾದ ತೆಗ್ಗ ಅದ್ರ ದಂಡಿನಾಗ ಹಾಯ್ದು ಹೊಂಟಿತ್ತು. ಕಾಲು ತಪ್ಪಿ ಒಳಗೆ ಬಿದ್ದ. ಎಮ್ಮೆ ಜಿಗಿದು ಹೋಯ್ತು. ಇವ ಹಾಗೆದಾಗ ತೆಗ್ಗಿನಾಗ ಬಿದ್ದ. ಯಾಕೋ ಪಜಿತೈತಿದು. ಬಿದ್ದು ಒದಾಡಕತ್ತಿದ್ದ, ಚಿರಾಡಕತ್ತಿದ್ದ. ಬೀಗ ಅಲ್ಲೇ ಬಂದ. ಇಲ್ಲಾಕ್ ಬಿದ್ದಿರಿ ಕಣ್ಕಣಾಗಿಲ್ಲ ನಿಮ್ಗ ಅಂತ ಅವ ಬಂದ. ನನಗ್ಯಾಕೆ ಕಣ್ಕಣಂಗಿಲ್ಲ, ಒಂದು ಹಾಗೆ ತೆಗಿಸ್ಬೇಕಂತ ಮಾಡೀನಿ, ಜರ ಅಳತಿ ನೋಡಕ್ ಹೋಗಿನಿ ಅನ್ನಂತ. ಹಾಗೆ ಮಾಡೋಣ. ಹಾಗೆ ಅಂದ್ರೆ ಗೊತ್ತಾಗ್ತಿಲ್ಲ. ಹಿಂದ್ ಜೋಳ ಕಾಳ ಹಾಕ್ಲ ಮಾಡ್ತಾರೆ. ಅದ ಅಳತಿ ಮಾಡಕ್ ಕೇಳ್ದೀನಿ ಅನ್ನಂತ. ಇಂಥ ಕತ್ಲಾಗ ಏನ್ ಅಳತಿ ಮಾಡ್ತಾರ? ಜರ ಕೈ ಹಿಡಿ ಬರ್ತೀನಿ ಅಂತಂದ. ಅವನ್ ಕೈ ಹಿಡಿದ ತಡ ಅವನ ಕೈನೇ ಬಿಡ್ಲಿ ನೀವು ಮನೆಗೆ ಬರುತ್ತಾನ. ಮದುವೆ ಸುಮ್ಮ ಭಾಷೆ ಕತಿ. ಕೈ ಹಿಡಿದ ಮನೆಗೆ ಬರುತ್ತಾನ ಬಿಡ್ಲಿಲ್ಲ. ಮನೆಗೆ ಬಂದಾಗ ಕೈ ಬಿಡ್ಬೇಕಾರ ಏನ್ರಿ? ಮನೆಗೆ ಬಂದಾಗ ಕೈ ಬಿಡಬೇಕು ಅನಿವಾರ್ಯ. ತಂದು ನೀರು ಕೊಟ್ರು, ಮುಖ ತೊಳ್ಕೊಂಡ, ಮನ್ಯಾಗ ಬಂದು ಕುಂತ. ಬರೀ ಟೈಮ್ ಆಗಿದೆ ಊಟ ಕುಂದ್ರಿ ಅಂತ ಮುಖ ತೊಳಿ ಒಳ್ಳೆನ ಆಕಿ ಕಲಿತಿದ್ಲು. ಆಕಿನ ಧ್ವನಿ ಮ್ಯಾಗನ ಗುರ್ತೈಸ್ಕೊಂಡು ಹಾದಿ ಹೌದಾ ಹೋಗಿ ಕುಂತ. ಕಣ ನೋಡ್ರಿ ಇದಕ್ಕ ಕಣ ಮಣ್ಣ ಹಾಕ್ಲಿ. ಗ್ವಾಡಿ ಕಡೆ ಮುಖ ಮಾಡಿ ಕುಂತ. ಗ್ವಾಡಿ ಕಡೆ ಮುಖ ಮಾಡಿ ಕುಂತ. ಕಾಣಂಗಿಲ್ಲ ಅಂದಿ ಹೆಂಗೆ ಕುಂತೀರಿ ಅಂತ. ಹೆಂಗೆ ಕುಂತೀರಿ ಗೋಡಿ ಕಡೆ ಮುಖ ಮಾಡಿ ಅಂತಂದ್ರೆ ಇಲ್ಲ ಇದು ಗೊತ್ತಾಗಿಲ್ಲ ನನಗ. ಆದ್ರೂ ಗೊತ್ತು ಮಾಡ್ಬಿಡ್ಬಾರ್ದು ಏನು. ಅದಕ್ಕೆ ಅವಂದ ಬಡ ಉಪ್ಪಡಿ ಚಳಪಳ ಗೋಡಿ ನೋಡಕ್ ಕುಂದ್ರಬೇಕಾಗ್ತದ್ರಿ. ನಾವು ಬಹಳ ಹುಷಾರಿ ಮಂದಿ ಅಂತ. ಹೌದ್ರಿ ನಮ್ಮನೆಗೇನು ಚಳಪಳ ಇಲ್ ಬಿಡ್ರಿ ಅಂತ ನೆಟ್ಟಕ್ಕು ಶಾವಿಗೆ ಮಾಡಿದ್ಲು ಅತ್ತಿ. ಶಾವಿಗೆ ತಂದು ನೀಡಿದ್ಲು. ಇನ್ ತುಪ್ಪ ತಂದ ನೀಡ್ಬೇಕು. ತುಪ್ಪ ತರ್ಲಾಕ್ ಹೋಗಿದ್ಲು. ಇದಕ್ಕೆ ನೀಡಿದ್ದು ಗೊತ್ತಾಗಲ್ಲ ಮಣ್ಣಿನ ಮೇಲೆ ಅನ್ರಿ. ಕಣಂಗಿಲ್ಲ ನೋಡ್ರಿ. ಅದು ಪಕ್ಕಕ್ಕೊಂದು ಕೊಣಗರ ಎಮ್ಮಿದು ಪಕ್ಕಕ್ಕೆ ಕೊಣಗರ ಕಟ್ಟಿದ್ರು. ಅಲ್ಲೇ ಪಕ್ಕಕ್ಕೆ ಇತ್ತದು. ಅದು ಬಾಯಿ ಹಾಕೆಲ್ಲ ಶಾವಿಗೆ ತಿಂತು. ಅವರು ಕೊಣಗಾರ ಶಾವಿಗೆ ತಿಲಾಕತ್ತದ ನೀಡಿದ್ದು ಕಣ್ಕಣ ಇಲ್ಲನ್ರಿ.
ಅವಂದ ವರ್ತನೆ ಭಾಳ ಚಲೋ, ಮಾತಾಡಕ್ ಭಾಳ ಶಾಣೆ ಮನುಷ್ಯ ಅವಂದ. ಅಲ್ರಿ ಕರ ಮೇವಿಲ್ದೆ ಆಹಾರ ಇಲ್ಲದೆ ಅದು ಸಾಯಲಕ್ಕಾಗ್ಯದ. ಅದನ್ನ ನೋಡಿ ನನ್ನ ಮನಸ್ಸು ಕರಗಿ ಬಂತು, ನನ್ನ ಮನಸ್ಸು ಕರಗಿತು. ಅದಕ್ಕೆ ಮೊದಲ ನಾ ಉಂಡ್ರು ಬಂದಿತ್ತು, ಮೊದಲ ಆ ಪ್ರಾಣಿ ಮ್ಯಾಗ ನನ್ನ ಅಂತಃಕರಣಕ್ಕೆ ಬಂದು ನಾ ಅದಕ್ಕೆ ತಿನ್ನಿಸಿನಿ ಅನ್ನ. ಅವ್ರು ಮಾತು ಅದನ್ನು ತೊಳೆದು ತಂದಿಟ್ರು. ಮಾತಾತಿ ಅದು ಮತ್ ನೀಳಕ್ ಬಂದಕ್ಕಿ ಅಂದಿ. ಹಿಂಗ್ ನೀಳಕ್ ಸಮೀಪ ಬರೋದಕ್ಕ ಸಪ್ಳ ಕೇಳತ್ ನೋಡ್ರಿ ಇವನಿಗೆ. ಸಪ್ಳ ಕೇಳಿದ ಕೂಡ ಮತ್ ಅದೇ ಬಾಯಿ ಹಾಕದ್ ತಿಳ್ಕೊಂಡು ಬಡದ. ಯಾರಿಗೆ? ನೀಳಕ್ ಬಂದ ತೀ ಬಡದ. ಯಾಕ್ರಿ ಹಿಂಗ್ ಹೊಡಿತೀರಿ ಅಂತಂದ್ರೆ ಅವರು, ಅಲ್ಲ ಅದಕ್ಕೆ ಕೊಣಗರ ತಿಂದದ ಅಂತ ತೊಳೆದ್ ನೀಡ್ಬೇಕು ಬುದ್ಧಿಲ್ಲ ಅಂತ ಮತ್ ತೊಳೆದು ನೀಡಿದ್ರು. ಊಟ ಮಾಡ್ದ, ಕೋಲಾಗ ಹೋಗಿ ಹಿಂಗ ಬಿದ್ದಾಡ್ಕೊಂತ ಹೋಗಿ ಕೋಲಾಗ ಉಳ್ದ. ನಶಿಕ್ನಾಗ ಅವನಿಗೆ ಎಲ್ಲಿಲ್ಲದ ನೇಚರ್ ಕಾಲ್ ಅಂತಾರಲ್ಲ ಏನ್ರಿ, ಬಾ ನೀರು ಕುಡಿದು ಮನ್ಕೊಂಡಿದ್ ನಾನು ಊಟ ಮಾಡಿ ಬಂದು. ಆದ್ರೂ ಪ್ಲಾನ್ ಮಾಡ್ದ, ಅವ ಸೀದಾ ಕೊಲಿಗೆ ಬರ್ಬೇಕಲ್ಲ ಅಂತ ಹೇಳಿ ಪ್ಲಾನ್ ಮಾಡಿ ಏನು ಪ್ಲಾನ್ ಮಾಡ್ದ. ಅದು ರುಂಬಾಲ, ಆಗಿನ ಕಾಲದಾಗ 9 ಮಾಳದ ರುಂಬಾಲ್ ತನ್ನ ಮಂಚದ ಕಾಲಿಗೆ ಕಟ್ಟಿ ಅದು ಹೊರಗೆ ಹೋಗಿದ್ನಂತ ಅದನ್ನ ಹಿಡ್ಕೊಂಡ ಹೋಗಿ ಮತ್ತ ಹಿಡ್ಕೊಂಡ ಒಳಗೆ ಬರ್ಬೇಕಂತೇಳಿ ಈ ನಡಬರ್ಕಿತ್ತರ ಕೊಣಗರ ಒಂದು ಬಾಳ ಕಿರಿಕಿರಿ ಇತ್ತು ಅವ್ರಿಗೇನ್ರಿ. ಅದಕ್ಕ ಇದು ಬಟ್ಟಿ ತಿನ್ನುವಂತ ಒಂದು ಪದ್ಧತಿ. ಅದಕ್ಕೆ ಅದ್ರದ್ದು ಕೆಟ್ಟ ಚಟ ಅಂತಂದ್ರೆ ಬಟ್ಟಿ ತಿನ್ನು ನಡಬರಕ್ಕೆ ಅದು ಕಟ್ಟರೆ ಆಗಿಬಿಟ್ಟಿತ್ತಂತೆ. ಇವ್ ಏನು ಪ್ಲಾನ್ ಮಾಡಿದ್ರು ಸಮಸ್ಯೆ ಎದುರಿಸುವುದು ಬಿಡ್ಲಿಲ್ಲ. ನಾನು ಇದನ್ನು ಹೇಳೋ ಉದ್ದೇಶ ಇನ್ನೂ ಕತ್ತಿ ಮುಂದುವರಿಸ್ತಾ ಹೋಗ್ತಾರೆ, ಅದನ್ನ ಬಾಳ ಹೇಳೋದಕ್ಕೆ ಇಲ್ಲ. ನಾನು ಇದನ್ನು ಹೇಳಿ ತಿಳಿಸೋದೇನಂತ ಕೇಳಿದ್ರೆ, ಸಾಮಾನ್ಯ ಒಂದಿಷ್ಟು ಕಣ್ಣು ಕಾಣೋದಿಲ್ಲ ಅಂತಂದ್ರೆ ಇಂತೆಲ್ಲ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ. ಇದು ಹೊರಗಿನ ಕಣ್ಣ. ಇನ್ನೊಂದು ವಿವೇಕದ ಕಣ್ಣ ಅಂತಾರವರು. ಒಳಗಿನ ವಿವೇಕದ ಕಣ್ಣ ಮುಚ್ಚಿ ಜೀವ ಬಹಳ ದಿವಸ ಆಯಿತು, ಅನಂತ ಜನ್ಮಗಳಿಂದ ಅಜ್ಞಾನದಿಂದ ಕುರುಡನಾಗಿದ್ದಾನೆ, ಮೋಹದಿಂದ ಕುರುಡನಾಗಿದ್ದಾನೆ, ಕಾಮದಿಂದ ಕುರುಡನಾಗಿದ್ದಾನೆ. ಮಾಯ ಮೋಹದಿಂದ ಕುರುಡನಾದ ಮನುಷ್ಯ, ಹಾಗೆ ಹೊರಗೆ ಕಣ್ಣು ಕಾಣಲಾರದ ಮನುಷ್ಯ ಸಮಸ್ಯೆಗಳನ್ನು ಎದುರಿಸ್ತಾನಲ್ಲ, ಹಾಗೆ ವಿವೇಕದ ಕಣ್ಣಿಲ್ಲದ ಮನುಷ್ಯನು ಸಮಸ್ಯೆಗಳನ್ನ ಎದುರಿಸ್ತಾನೆ. ಅದಕ್ಕೆ ಅವರಂತಾರ, ಸತ್ಸಂಗಸ್ಯ ವಿವೇಕಸ್ಯ ನಿರ್ಮಲಂ ನಯನತ್ವಯಂ. ಸತ್ಸಂಗ ವಿವೇಕ ಬಹಳ ಮಹತ್ವದ್ದು. ವಿವೇಕವೆಂಬ ಕಣ್ಣು ಬಹಳ ಮಹತ್ವದ್ದು. ಏನು ವಿವೇಕವೆಂಬ ಕಣ್ಣು ಅಂತೀರ? ಸರಿಯಾದದ್ದನ್ನು ನಿಶ್ಚಯಿಸು. ಶ್ರೇಯಸ್ಯ ಪ್ರೇಯಸ್ಯ ಮನುಷ್ಯಮೇತ ತೌ ಸಂಪರಿತ್ಯ ವಿವಿನಕ್ತಿ ಧೀರ. ಕಠೋಪನಿಷತ್ತಿನಲ್ಲಿ ಏನಾದ್ರೆ ಬರ್ತದೆ, ಎರಡು ಮನುಷ್ಯರ ಎದುರಿಗೆ ಬಂದಿರ್ತದೆ, ಒಳ್ಳೆಯದು ಕೆಟ್ಟದ್ದು, ಕತ್ತಲದ ಹಾದಿ ಬೆಳಕಿನ ಹಾದಿ, ಪ್ರಪಂಚದ ಹಾದಿ ಪರಮಾರ್ಥದ ಹಾದಿ. ಇವು ಎರಡನ್ನೂ ಫೇಸ್ ಮಾಡುವಂತ ಪ್ರಸಂಗ ಬಂದಾಗ ಯಾವನು ವಿವೇಕಿಯಾಗಿದ್ದಾನೆಯೋ ಆತ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಬತ್ತ ಹಿತವಿದು ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ ಮಮ. ಯಾವುದು ಹಿತ ಯಾವುದು ಅಹಿತ ಎಂಬುದನ್ನ ತಿಳಿಯಬೇಕಪ್ಪ. ಅದಕ್ಕ ವಿವೇಕದ ಕಣ್ಣ ಅಂತ ಕರೀತಾರೆ. ಅಂಥ ವಿವೇಕದ ಕಣ್ಣನ್ನ ಕೊಡೋರು ಯಾರೇ? ನಮ್ಮ ಅಂಧತ್ವವನ್ನ ಕಳೆದು ವಿವೇಕದ ಕಣ್ಣು ಕೊಡೋರ ಗುರುಗಳು. ಜ್ಞಾನಾಂಜನ ಶಲಾಕಯ ಚಕ್ಷುರೋನ್ಮೀಲತಿ ಏನಂ ತಸ್ಮೈ ಶ್ರೀ ಗುರವೇ ನಮಃ. ನೀವು ಕೇಳಿರ್ತೀರಿ ಮಂತ್ರ, ಬಹಳ ಚಂದಿದೆ ಮಂತ್ರ. ಏನ್ರಿ? ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನಃ ತಸ್ಮೈ ಶ್ರೀ ಗುರವೇ ನಮಃ.
ಅಜ್ಞಾನ ಎಂಬುವುದು ಮನುಷ್ಯನನ್ನ ಕುರುಡನನ್ನಾಗಿ ಮಾಡಿಬಿಡುತ್ತದೆ. ಅಜ್ಞಾನದ ಪೊರವೆ ಬಂದು ಕಣ್ಣು ಕಾಣಲಾರ್ದಂಗ ಆಗ್ತದೆ. ಯಾವ ಕಣ್ಣು? ಜ್ಞಾನ, ವಿವೇಕ, ತಿಳುವಳಿಕೆ ಎಂಬತಕ್ಕಂಥ ಕಣ್ಣಿಗೆ ಹೊರೆ ಬಂದು ಬಿಡ್ತದ, ಅದು ಮರೆಮಾಚಿ ಬಿಡ್ತದೆ. ಆ ಹೊರೆಯನ್ನು ತೆಗೆದು ನಮ್ಮ ಕಣ್ಣು ಕಾಣುವಂಗ ಮಾಡೋರು ಯಾರೀ? ಸದ್ಗುರುನಾಥನೆಂಬ ವೈದ್ಯ. ಅದೇ ಡಾಕ್ಟ್ರು ಶಸ್ತ್ರವನ್ನ ಹಿಡಿದು ಪೊರೆಯನ್ನ ಕಳಚಿ ನಿಮ್ಮ ಕಣ್ಣು ಕಾಣುವ ಹಾಗೆ ಮಾಡ್ತಾರೆ. ಇಲ್ಲಿ ಶಾಸ್ತ್ರವೆಂಬತಕ್ಕಂಥ ಶಸ್ತ್ರಗಳನ್ನು ಹಿಡಿದು ಇವ ಅಜ್ಞಾನವೆಂಬ ಪರದೆಯನ್ನು ಕಳಚಿ ಕಣ್ಣು ತೆರೆಯುವಂಗ ಮಾಡ್ತಾನೆ, ಕಾಣುವಂಗ ಮಾಡ್ತಾನೆ. ಹಂಗ ಮಾಡುವಂತ ಸದ್ಗುರುವಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕ್ಷಯ ಚಕ್ಷುರೋನ್ಮೀಲಿತಂ ಏನಃ ತಸ್ಮೈ ಶ್ರೀ ಗುರವೇ ನಮಃ. ಅದರ ಮಾತಿನ ಅಭಿಪ್ರಾಯ ಇಷ್ಟೇ. ಅಜ್ಞಾನದ ಪೊರೆಯನ್ನ ಯಾವ ಶಾಸ್ತ್ರವೆಂಬ ಶಸ್ತ್ರವನ್ನ ಹಿಡಿದು ಪೊರೆಯನ್ನ ಕತ್ತರಿಸಿ ಹಾಕಿ ನಮ್ಮ ಕಣ್ಣು ಕಾಣುವಂಗ ಮಾಡಾಮ ಯಾರಪ್ಪ? ಸದ್ಗುರುನಾಥ. ಅವನಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಅದರೊಳಗೆ. ಅಂತ ತನ್ನ ಅಜ್ಞಾನದ ಪೊರೆಯನ್ನ ಕಳೆದುಕೊಳ್ಳುವ ಸಲುವಾಗಿ ಸುಜ್ಞಾನಿಗಳಾಗಿರತಕ್ಕಂಥ ಸದ್ಗುರುಗಳಾದಂಥ ಸಿದ್ದಾಳಪ್ಪನ ಹತ್ತಿರ ಒಬ್ಬ ಭಕ್ತ ಬರ್ತಾ ಇದ್ದ. ಅವನ ಹೆಸರು ನಿರುಪಾದಪ್ಪ. ಅವರ ಅಡ್ಡ ಹೆಸರು ದುಡ್ವಾಡ್. ಇವ್ರು ಬರ್ದಿಲ್ಲ, ನಮ್ಮ ಶಿವದಾಸ್ ಬರ್ದಿಲ್ಲ, ಸಂಕ್ಷಿಪ್ತವಾಗಿ ಬರ್ದಾರ ಅವರು. ನಿರುಪಾದಪ್ಪ ದೊಡ್ಡವಾಡ್. ಅಲ್ಲೊಂದು ಬಹಳ ದೊಡ್ಡ ಮನೆತನ, ಅದು ಹುಬ್ಬಳ್ಳಿಯೊಳಗ ದೊಡ್ಡವಾಡ್ ಮನೆತನ ಅಂದ್ರೆ ಬಹಳ ಅವ 6 ಎತ್ತು 2 ಆಳ ಎಲ್ಲ ಚಂದಿರುವಂತ ಒಂದು ಮನೆತನ. ದೊಡ್ಡ ಏನಂತಾರೆ ಒಕ್ಕಲಿಗರು, ಬಹಳ ದೊಡ್ಡ ಒಕ್ಕಲುತನ ಇರತಕ್ಕಂತ 50-60 ಎಕರೆ ಜಮೀನು. ಇಬ್ಬರೇ ಅಣ್ಣ ತಮ್ಮದೇವರು. ಅಣ್ಣ ಹೊಲ ಮನಿ ಪ್ರಪಂಚ ಬೆಳೆಸಬೇಕು, ಇನ್ನಿಷ್ಟು ಹೊಲಕ್ಕೆ ಹತ್ತಿ ಹೊಲ ಮಾಡಬೇಕು, ಮನೆ ಮ್ಯಾಗ ಇನ್ನಿಷ್ಟು ಮನಿ ಕಟ್ಟಬೇಕು, 6 ಎತ್ತದವ 8 ಎತ್ತು ಮಾಡಬೇಕು, 2 ಆಳದವ ಆಕಳ ಮಾಡಬೇಕು, ಬರೀ ಇದನ್ನ ಮಾಡಬೇಕ ನಾವು. ಯಾರೀ? ಅಣ್ಣ. ಅಂದ್ರೆ ಅವ ಪ್ರಪಂಚದಲ್ಲಿ ಬೆರೆತ ಮನುಷ್ಯ. ನಾನು ಮೊದಲು ಯಾಕೆ ಇದನ್ನೇ ನಾನು ಉದಾಹರಣೆ ಯಾಕೆ ತೊಗೊಂಡಿದ್ದೆ ಗೊತ್ತಾಗ್ತದೆ ನಿಮಗೆ. ಹಿತ ಯಾವುದು ಅಹಿತ ಯಾವುದು ಅನ್ನೋದ್ರ ಬಗ್ಗೆ ಹೇಳಕೊಟ್ಟಿದ್ದೆ ನಾನು. ಅವನಿಗೆ ಅದರ ಹಿತ ಖಂಡಿತ. ಇವನೇನಿದ್ನಲ್ಲ, ಯಾವ ಜನ್ಮದ ಪುಣ್ಯ ಫಲಿಸಿತ್ತೋ, ವಿವೇಕ ಬಲದಿತ್ತು, ಎಷ್ಟು ಮಾಡಿದ್ರು ಪ್ರಪಂಚದಲ್ಲಿ, ಎಷ್ಟು ಹೊಲಕ್ಕೆ ಹತ್ತಿ ಹೊಲ ಹಿಡಿದ್ರು, ಎಷ್ಟು ಮನಿ ಮೇಲೆ ಮನಿ ಕಟ್ಟಿದ್ರು, 6 ಎತ್ತ 12 ಎತ್ತ ಮಾಡಿದ್ರು ಸಮಾಧಾನ ಅದರಾಗಿಲ್ಲ. ಸದ್ಗುರು ಪದ ತಲದಲ್ಲಿ ಸಮಾಧಾನ ಐತಿ. ಸದ್ಗುರುನಾಥನಿಗೆ ಶರಣಾಗತನಾಗಿ ಆತ್ಮಜ್ಞಾನವನ್ನ ಪಡೆದು ಪರಮಾರ್ಥವನ್ನ ಸಾಧಿಸಿ ಜನ್ಮ ಸಫಲ ಮಾಡ್ಕೋಬೇಕು ಅಂತ ಹೇಳಿ ಇವ ಗುರುಗಳ ಹತ್ರ ಬರ್ತಿದ್ದ. 10 ಹೊಂಟ್ರ ಹೊಲಕ್ಕೆ ಹೋಗವ ಅಣ್ಣ, 10 ಹೊಂಟ್ರ ಮಠಕ್ಕೆ ಬರವ ತಮ್ಮ. ಇಲ್ಲಿ ಅದಾರ ನೋಡ್ರಿ, ಹಾದಿನೂ 2 ಅದಾವ. ಒಂದು ಮಠದ ಹಾದಿ, ಒಂದು ಮನಿ ಹಾದಿ. ಒಂದು ಹೊಲಗಳ ಹಾದಿ, ಒಂದು ಗುರುವಿನ ಹಾದಿ. ಅವ ಹಾದಿ ಹಿಡ್ದಿದ್ದ, ಇವ ಮಠದ ಹಾದಿ ಹಿಡ್ದಿದ್ದ. 10 ಹೊಂಡದಕ್ಕೆ ಮಠಕ್ಕೆ ಬರವ. ಮಠದ ಎಲ್ಲಾ ಸೇವಾ ಮಾಡವ. ಸ್ನಾನ ಮಾಡ್ಲಕ್ಕಿಟ್ಟು ಮನಿಗೆ ಹೋಗವ. ಸ್ನಾನ ಮಾಡಿ ಊಟ ಟೈಮ್ ಐತಲ್ರಿ, ಊಟ ಮಾಡ್ಕೊಂತ ಕೂತ್ರ ಮಠದ ಸೇವಾ ಕಡಿಮೆ ಆಯ್ತಂತ ಬುತ್ತಿನೇ ಕಟ್ಕೊಂಡು ನೈವೇದ್ಯ ತಗೊಂಡು ಮಠಕ್ಕೆ ಬರ. ಹಿಂಗ್ ಮಾಡಿದ್ರೆ ಸುಮ್ಮಿರ್ತೀರಿ ನಿಮ್ಮ ಮನ್ಯಾಗ. ನಮ್ ಕಡೆ ಯಾವ ಆಸನ ಹಿಂಗ್ ಬರೋದಿಲ್ಲ, ಬುತ್ತಿ ಕಟ್ಕೊಂಡು ಬಂದು ಮಾಡ್ತಾ. ಸಿದ್ಧಾರ್ಥನ ಆಕರ್ಷಣೆ ಅಂಥದ್ದು. ಮಠಕ್ಕ ಬುತ್ತಿ ಕಟ್ಕೊಂಡು ಬಂದು ಸಿದ್ದಾಡಪ್ಪಗನ್ನ ಅದ್ರಾಗ ನೈವೇದ್ಯ ಕೊಟ್ಟು ತಾನು ಊಟ ಮಾಡಿ ಮತ್ತೆ ಮಠದಾಗ ಸೇವೆ ಮಾಡೋ.
ತಮ್ಮ ಹಿಂಗ್ ಮಾಡಿದ್ರೆ ಸಂಸಾರದ ಗತಿ ಹ್ಯಾಂಗೋ ಅಂತ ಅಣ್ಣ. ಸಂಸಾರ ಹೆಂಗ್ ನೆಟ್ಟಗಾಗಬೇಕು ಹಿಂಗ್ ಮಾಡಿದ್ರ ಅಂತವ. ಅದ ನೆಟ್ಟಗಾಗೋದಲ್ಲೋ ಅಣ್ಣ ಅಂತಿಮ. ನೆಟ್ಟಗಾಗೋದಲ್ಲ, ಅದು ಹೆಂಗ್ ಮಾಡಿದ್ರು ನೆಟ್ಟಗಾಗ್ತದೇನ್ರಿ? ಹೆಂಗ ಮಾಡಿದ್ರು ನೀವು ಎಷ್ಟೇ ನೆಟ್ಟಗೆ ಮಾಡ್ಬೇಕಂದ್ರೂ ಅದು ಡೊಂಕಾಗುದ. ಅದ್ರ ಸ್ವಭಾವ ಅದ್ರ ನೆಟ್ಟಗೆ ಆಗೋದಲ್ಲೋ ಅಣ್ಣ. ನೀ ಮಾಡ್ಕೋಬೇಕಾದ್ರ ನಾವು ಗುರುಪಾದಕ್ಕೆ ಬಿದ್ರನ ನಾವು ನೆಟ್ಟಗಾಗ್ತೀವಂತ ನಾವ್ ಈ ಕಡೆ ಹೊಂಟೀವಿ ಅಂತೀವ. ಮತ್ತ ಇಷ್ಟೆಲ್ಲ ಇತ್ತು ಇಂಥ ಜಿಪುಣ ಇದ್ನಂತವ್ರಣ್ಣ. ಬಾಳ ಶ್ರೀಮಂತಿಕೆ ಯಾರಿಗೆ ಇರ್ತ ನೋಡ್ರಿ, ಅವ್ರು ಜರ ಜಿಪುಣ ಇರ್ತಾವ ಹೆಚ್ಚಾಗಿ. ನಮ್ಮ ಮುಸ್ಲಿಮ್ದಾಗ ಯಾರಿಲ್ಲ ಅಂತವ್ರು ಬಾಳ ಕಡೆ ನೋಡ್ತೀವಿ, ಜಿಪುಣ ಬಾಳ ಇರ್ತಾವ. ಆಯ್ತು ಸುಡುಗಾರ ಸೇರು ಮಠಕ್ಕೆ ಹೋಗು ಬೇಡ ಅಂತಲ್ಲ, ಆದ್ರೆ ನೀನು ದಿವಸ ನೈವೇದ್ಯ ತಗೊಂಡು ಹೋಗ್ತೀಯಂತ. ದಿವಸ ನೈವೇದ್ಯ ತಗೊಂಡು ಹೋಗ್ತಿ, ದಿವಸ ಬುತ್ತಿ ಕಟ್ಕೊಂಡು ಹೋಗ್ತಿ, ಗಟ್ಟಿ ಪಿನ್ ತಗೊಂಡು ಹೋಗ್ತಿ ಅಂತ. ಬೇಕಾದ್ರೆ ನೀ ಮನ್ಯಾಗ ಉಂಡು ಹೋಗು ಅಂತ ಅಣ್ಣ. ಯಾಕ ವೈದ್ಯರು ಏನಾಗ್ತದ ಅಂತೀವ. ಹಿಂಗ ಕಿರಿಕಿರಿ ಮನ್ಯಾಗ ದಿವಸ ಇವ ಹೇಳಿದ್ರಿ ಕೇಳೋಲ್ಲ ಅಂತ ಹೇಳಿ ಅವ ಒಂದ್ ದಿವಸ ಮಠಕ್ಕೆ ಬಂದು ಸಿದ್ದಾವಡ್ರಿಗೆ ಭೇಟಿಯಾಗಿ ಹೇಳಿದ್ನಂತ. ಅದು ಏನ್ರಿ ಮಾಡ್ಕೊಂಡು ತಿನ್ನೋದಲ್ಲ ನಮ್ಮ ತಮ್ಮ. ಮಠಕ್ಕೆ ಬರೋರು ಮಾಡ್ಕೊಂಡು ತಿನ್ನೋರಲ್ಲ. ಹಿಂಗ ನೀವು ಬೈತಿರ್ತೀರಿ ಏನ್ರಿ? ಅವ ಬೈದ, ಇದು ನಮ್ಮ ತಮ್ಮ ಮಾಡ್ಕೊಂಡು ತಿನ್ನೋದಲ್ರಿ, ಸಂಸಾರ ಹಾಳು ಮಾಡ್ತದ. ಅವ ದಿನ ಮಠಕ್ಕೆ ನೈವೇದ್ಯ ತಗೊಂಡ್ ಬರ್ತಾ ಇದ್ದ. ಅವನಿಗೆ ನೀವೇ ಇಟ್ಟು ಹೇಳ್ರಿ, ಜರ ಹೊಲ್ಕಡೆ ಬಾ ಅಂತ ಹೇಳ್ರಿ, ಜರ ಮನ್ಯಾಗ ಕೆಲಸ ಮಾಡಂತ ಹೇಳ್ರಿ. ಹಿಂಗೆ ಆದ್ರೆ ಹೆಂಗ್ ಸಂಸಾರ ನಡಿಬೇಕು ಏನೇನು ಹೇಳ್ದ. ಸಿದ್ದಾಡಪ್ಪನವರು ನಿರ್ಪಾದಪ್ಪಗಂದ್ರು, ತಮ್ಮ ದೊಡ್ಡ ಸಂಸಾರ ನಿಮ್ದು, ನಿಮ್ಮಣ್ಣ ನಮ್ಮೆಲ್ಲ ಆಪಾದನೆ ಮಾಡ್ಲಕತ್ತೇನಪ್ಪ, ಅದನ್ನೂ ಮಾಡು ಜರ ಇದನ್ನೂ ಮಾಡ್ಬೇಕಾರೆ ಬ್ಯಾಡ ಅಂತಲ್ಲ. ಹೊಲಕ್ಕೂ ಹೋಗು ಮಠಕ್ಕೂ ಬಾ. ನೀವು ಮಳೆಗೆಲ್ಲ ಎಷ್ಟನ್ ಮಾಡ್ತಿರೋ, ಹೊಲಕ್ಕೂ ಹೋಗ್ತೀರಿ ಮಠಕ್ಕೂ ಬಾ. ಹೋಗು ಹೊಲಕ್ಕೂ ಹೋಗು ಮಠಕ್ಕೂ ಬಾ. ಆಯ್ತಪ್ಪ ನಾ ಮಾಡ್ತೀನಿ, ಹೊಲ ಸಂಸಾರದಾಗನು ದುಡಿತೀನಿ, ಮಠದಾಗನು ದುಡಿತೀನಿ. ಆದ್ರ ನನಗೆ ನಿನ್ನ ಮಾತು ಕೇಳಿಲ್ಲ ಅಂದ್ರೆ ನನಗೆ ಹೊಟ್ಟೆ ತುಂಬಂಗೆ, ನಿಮ್ ಬಾಯಾಗ ಒಂದು ತುತ್ತು ಹಾಕಲಿಲ್ಲ ಅಂದ್ರೆ ನನ್ನ ಹೊಟ್ಟೆ ತುಂಬಂಗೆ. ಹೆಂಗ್ ಮಾಡ್ಲಿ ತಮ್ಮ? ಏನ್ ಚಿಂತೆ ಮಾಡಬೇಡ, ನಮ್ ಹೊಟ್ಟಿ ಕೊಟ್ಟಾನಲ್ಲ ದೇವ್ರು, ನಮ್ಗೆ ರೊಟ್ಟಿ ಕೊಡ್ತಾನ. ನಿಮ್ಮ ಅಣ್ಣ ಕೆಟ್ಟ ಜಿಪುಣದಾನ, ಒಂದ್ ರೊಟ್ಟಿ ಮಠಕ್ಕೆ ಕೊಟ್ರ ಹಾಳಾಗ್ತದ ಅಂತಾನ. ಒಂದ್ ರೊಟ್ಟಿ ಮಠಕ್ಕೆ ಕೊಟ್ರ ಹಾಳಾಗ್ತದ್ರಿ? ಕೆಟ್ಟ ಜಿಪುಣ ಇರ್ತಾವ, ಹೆಂಗ್ ಮಾಡೋದು? ಜಿಪುಣ ಕತ್ತಿ ನೆನಪಂದಿದ್ದು ಬ್ಯಾಡ, ಟೈಮ್ ಆಗ ನನಗೆ. ಕೆಟ್ಟ ಜಿಪುಣ ಇರ್ತಾವ ನೋಡಪ್ಪ. ನಮಗೆ ದೇವ್ರು ಹೊಟ್ಟಿ ಕೊಟ್ಟಾನ, ರೊಟ್ಟಿ ಕೊಡ್ತಾನ, ನೀ ಏನ್ ನಮ್ಮ ಹೊಟ್ಟಿ ಚಿಂತೆ ಮಾಡ್ಬೇಡ, ಆರಾಮಿರು. ಬೆಳಿಗ್ಗೆ ಸಾಯಂಕಾಲ ಶಾಸ್ತ್ರ ಸಮಯಕ್ಕೆ ಬಾ, ಭಜನೆ ಮಾಡು, ಕೀರ್ತನ ಮಾಡು, ಶಾಸ್ತ್ರ ಕೇಳು. ಸುಮ್ಮನೆ ನಮ್ಮನ್ನ ಅಪರಾಧಿ ಮಾಡಬೇಡ, ಬೇರೆ ಕೆಲಸ ಮಾಡು. ಮನ್ಯಾಗನು ದುಡಿ, ಮಠದಾಗನು ದುಡಿ. ಸಿದ್ದಾಡಪ್ಪನವ್ರು ಹೇಳಿದ್ರು. ಸಿದ್ದಾಡಪ್ಪನವ್ರ ಮಾತು ಮೀರ್ಲಕ್ ಬರಂಗಿಲ್ಲಲ್ರಿ, ಎರಡೂ ಮಾಡ್ಲಕ್ ಹತ್ತಿದ್ದ. ಸಿದ್ದಾಡಪ್ಪನವ್ರು ಬ್ಯಾಡಂದ್ರು ಸಹಿತ ಬುತ್ತಿ ತಂದು ಕೊಡೋದು ಬಿಡ್ತಿರ್ಲಿಲ್ಲ. ಮನ್ಯಾಗ ಜಗಳ, ಅಣ್ಣನ ಹೇಳ್ತಿದ್ಲಲ್ಲ ಅಕ್ಕಿ, ಇವನಕ್ಕಿನ ಜಿಪ್ಪುನಿದ್ಲ ಅಕ್ಕಿ ಕೆಟ್ಟ ಜಿಪ್ಪು. ಇವ ತಿನ್ನೋದು 10 ರೊಟ್ಟಿ ಅಲ್ಲದ ಮತ್ತ ಮಠಕ್ಕೆ ಒಯ್ದು ಕೊಡ್ತಾನ, ಇವನ್ ಹೆಣಕ್ ಬಡಬಡ ಸಾಕ್ಯಾನ ಅಂತ ಅಕ್ಕಿ ಜಗಳ. ಅವಾಗ ಅವ ಅಂತ, ನೋಡಪ್ಪ ನೀ ಹಿಂಗ್ ಮಾಡಿದ್ರೆ ಸರಿಯಲ್ಲ,
ಇದು ನಮ್ಮ ಸಂಸಾರ ಹಾಳಾಗ್ತದೆ. ಮತ್ತ ಅಣ್ಣ ಬುದ್ಧಿವಾದ ಹೇಳುವತ್ನಾಗ ಅವ ಅಂದ, ನೋಡ್ರಿ ನಮ್ದು ಊಟ ಏನೈತ್ ನೋಡ್ರಿ, ಅಟ್ಟ ತಗೊಂತೀನಿ ನಾನು, ಅದ್ರಾಗ ಅರ್ಧ ನಾ ಉಣ್ತೀನಿ, ಅರ್ಧ ನನ್ನ ಗುರುವಿಗೆ ಕೊಡ್ತೀನಿ ಅಂದವ. ಹಂಗೆ ಮಾಡ್ತಿದ್ದೆ ಕರೆ, ವಾಸ್ತವಿಕವಾಗಿ ಅರ್ಧ ಒಟ್ಟಿನೇ ಉಣ್ತಿದ್ ಪಾಪವ. ಅಷ್ಟಕ್ಕರ ಸುಮ್ಮ ಆಗ್ಬೇಕಲ್ರ, ಅದು ಪೀಡ. ಏನ ಅತ್ತಿಗೆ ಅಂತೀರಿ, ಏನಂತೀರಿ ಅತ್ತಿಗೆ ಯಾಕೆ ಅಂದ್ಲು? ಹಾ, ಅದಕ್ಕ ಗೊತ್ತಾಗ್ಯದ ನನಗೆ ಇತ್ತೀಚೆಗೆ. ಇವ 4 ಉಣವ 12 ಕಟ್ಕೊಂಡು ಹೊಂಟಾನ್ರಿ ಅಂದ್ ಜಗಳ ತಗದು. ಅದಕ್ಕ ಹೆಂಡತಿ ಮಾತಿಗೆ ಮರಳಾದಂತ ಇವತ್ತಿನಿಂದ ನೀ ಮಠಕ್ಕ ಬುತ್ತಿ ನೈವೇದ್ಯ ಅಂತ ಒಯ್ದಂದ್ರ ಆ ಸಿದ್ಧಾರೂಢ ನಾಣ್ಯಾಗ ನಿನಗ ಅಂತ ಆಣೆ ಇಟ್ಟ. ಬಾಳ ಮುಗ್ಧ ಮನುಷ್ಯ ಇದು ಪಾಪ. ಮತ್ತಿನ್ನ ತಿಳ್ಕೊಡ್ರಿ, ಮುಗ್ಧತೆಯಲ್ಲೇನೆ ಭಕ್ತಿ ಇರ್ತದೆ. ಬಾಳ ಶಾಣೆ ತೆರೆಯೊಳಗೆ ಭಕ್ತಿ ಇರಂಗಿಲ್ಲ, ಬಾಳ ವಿಚಾರ ಮಾಡೋ ತೆರೆ ಇರ್ತಾವ ನೋಡ್ರಿ. ಅವು ಬುದ್ಧಿ ಪ್ರಧಾನವಾದಂತ ಮನುಷ್ಯನಲ್ಲಿ ಭಕ್ತಿ ಇರೋದು ಬಹಳ ಕಡಿಮೆ. ಎಲ್ಲಿ ಮುಗ್ಧತೆ ಇರ್ತದ ಅಲ್ಲೇನೆ ಭಕ್ತಿ ಇರೋದು. ಸಿದ್ಧಾರೂಢ ನಾಣಿ ಇಟ್ಟಾಗ ಅನಿವಾರ್ಯ ಇನ್ನೇನ್ ಮಾಡೋದು? ಮಧ್ಯಾಹ್ನ ಟೈಮ್, ಊಟದ ಟೈಮ್, ಅವ್ರು ನೀಡಿದ ಕೂಡ ಗಂಟು ಕಟ್ಕೊಂಡು ಬುತ್ತಿ ಕಟ್ಕೊಂಡು ಓಡೋಡ್ ಹೋಗ್ತಿದ್ದ ಮಟ್ಟಿಕ್ಕ. ಈಗ ಆಣಿ ಇಟ್ಟಾರ, ಹೆಂಗ್ ಮಾಡಬೇಕು? ಅವ ತನಗೆ ನೀಡಿದ ತಾಡ್ ತಗೊಂಡು ಕೋಲ ಹೋಗಿ ಬಾಗಲ ಹಾಕೊಂಡು ಕುಂತು, ನಮ್ಮ ಅಣ್ಣರ ಆಣಿ ಇಟ್ಟಾನ, ನಾ ಅರ ಬರಂಗಿಲ್ಲ, ಯಜ ನೀನ ಇಲ್ಲೇ ಬಂದು ನನ್ನ ಪ್ರಸಾದ ಸ್ವೀಕರಿಸು ಅಂತ ಪ್ರಾರ್ಥನೆ ಮಾಡಕತ್ತದ. ಭಾಗವತದಲ್ಲಿ ಒಂದು ಮಾತು ಬರ್ತದೆ, ನಿತ್ಯ ತೃಪ್ತನಾದಂತ ಪರಮಾತ್ಮನಿಗೆ ಭಕ್ತನ ಭಕ್ತಿಯು ಹರ್ಷವನ್ನುಂಟ ಮಾಡಿಸ್ತದೆ ಅಂತ ಹೇಳ್ತಾರೆ. ಏನ್ರಿ, ದೇವನು ನಿತ್ಯ ತೃಪ್ತನಾದ್ರೂ ಭಕ್ತನ ಪ್ರೇಮ, ಭಕ್ತನ ಭಕ್ತಿ ಅವನಿಗೆ ಹರ್ಷವನ್ನು ಉಂಟ ಮಾಡಿಸ್ತದೆ. ಭಕ್ತಿಯಿಂದ ನೀಡುವಂತ ಅಂಬಲೆಯಾದನ್ನು ಪರಮಾತ್ಮ ಸ್ವೀಕರಿಸ್ತಾನೆ. ಪತ್ರಂ ಪುಷ್ಪಂ ಪರಂ ಸೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಪರಮಾತ್ಮ ಭಕ್ತಿಯಿಂದ ಅರ್ಪಿಸುವುದನ್ನ ಭಕ್ತನ ಭಕ್ತಿಯ ಪ್ರೀತಿಗಾಗಿ ಆತ ಸ್ವೀಕರಿಸ್ತಾನೆ. ಮುಂದಿಟ್ಕೊಂಡು ಪ್ರಾರ್ಥನೆ ಮಾಡಕತ್ತದ, ನೀ ಸರ್ವಂತರ್ಯಾಮಿಯಲ್ಲಿ, ಸರ್ವವ್ಯಾಪಿಯಲ್ಲಿ ಅಣುರೇಣು ತೃಣಕಾಷ್ಟಗಳಲ್ಲಿ ತುಂಬಿಕೊಂಡಿದೆ. ಹೇ ಪರಮಾತ್ಮ ಸಿದ್ಧಾರೂಢ, ನನ್ನ ನೈವೇದ್ಯ ಸ್ವೀಕರಿಸುವಂತ ಪ್ರಾರ್ಥನೆ ಮಾಡಕತ್ತದ. 15 ನಿಮಿಷ ಹೋಯ್ತು, ಅರ್ಧ ತಾಸು ಹೋಯ್ತು, ತಾಸು ಹೋಯ್ತು. ಮುಂದಿಟ್ಕೊಂಡು ಹಂಗೇ ಪ್ರಾರ್ಥನೆ ಮಾಡ್ತಿದ್ದ. ಬರ್ಲಿಲ್ಲ ಸಿದ್ಧಾರೂಢಪ್ಪ. ಕೊನೆಗೆ ಇಂಥ ನಿರ್ಣಯ ನೋಡ್ರಿ, ನಿಷ್ಠಾ ಗಟ್ಟಿದ್ರನ್ನ ಪೆಟ್ಟಾಗುತ್ತೆ. ಅವರು ನೀ ಬರ್ಲಿಲ್ಲ ಅಂದ್ರ ನನ್ನ ನೈವೇದ್ಯ, ನಾನ್ ಸಮರ್ಪಣೆ ಮಾಡಿದ ನೈವೇದ್ಯ ಸ್ವೀಕರಿಸಿದಲ್ಲ ಅಂದ್ರೆ ನನ್ನ ಪ್ರಾಣನೇ ಅರ್ಪಣೆ ಮಾಡ್ತೇನೆ ಅಂತ ಹೇಳಿ ಹಗ್ಗ ಹಾಕದ ಜಂತಿ ಕುಣಿಕೆ ಹಾಕೊಂಡು ಕೊಳಗಿ ಜೈ ಸಿದ್ಧಾರೂಢ ಅಂತ ಜಗದಂತ ಆ ಕ್ಷಣ ಸಿದ್ಧಾರೂಢ ಪ್ರತ್ಯಕ್ಷ ಆಗಿ ಅವ್ನು ಎತ್ತಿ ಹಿಡಿದು ಗಳಿಸ್ಕೊಂಡ. ಏನ್ ಅನಾಹುತ ಮಾಡ್ತಿದ್ದಲ್ಲೋ ತಮ್ಮ, ಇದು ಹುಂಬು ಭಕ್ತಿ ಅಂತಾರಪ್ಪ ಅಂದ್ರವ್ರು. ನೀ ಹಿಂಗ್ ಮಾಡ್ಲಿಕ್ಕಂದ್ರೆ ಬರ್ತಿದ್ದಿಲ್ಲಪ್ಪ, ಏನ್ ಮಾಡ್ಬೇಕು ನಾವು? ನೀ ದಿವಸ ಬಂದು ನನ್ನ ನೈವೇದ್ಯ ಸ್ವೀಕರಿಸ್ಬೇಕು. ಈ ದಿವಸ ಮಧ್ಯಾಹ್ನದಲ್ಲಿ ಊಟ ಟೈಮ್ ಇವ್ರು ನೀಡಿದ ಕೂಡನೆ ಅವನ್ ತಾಟ ತಗೊಂಡು ಕೋಲಾಗ ಹೋಗ್ತಿದ್ದ. ಇವ್ ಮಠಕ್ಕೆ ಹೋಗೋದು ಬಿಡಿಸಿದ್ರು, ನೈವೇದ್ಯ ಕೊಡೋದು ಬಿಡಿಸಿದ್ರು ಆರಾಮದನಲ್ಲ ಅನ್ನೋ ಚಿಂತೆಗಿತ್ತು. ನೀಡೋದು ತಡ ಎಷ್ಟು ಏನ್ರಿ, ಅದೇ ಉಲ್ಲಾಸ ಭರಿತನಾಗಿ ಇವ ನೀಡೋದ ತಡ ತಗೊಂಡು ಕೋಲಾಗ ಹೋಗಿ ಬಾಲ ಮುಸ್ಕೊಂಡು ಕುಂತ್ಕೊಳ್ತಾನಲ್ಲ, ಹಿಂಗ್ಯಾಕೆ ಮಾಡ್ತಿರ್ಬೇಕು ಅಂತ ಹೇಳಿ ಒಂದ್ ದಿವಸ ಹಾಂಗ್ ಹಣಿಕೆ ಹಾಕಿ ನೋಡಿದ್ರಾಗನ ಈಗ ಒಂದು 10 ನಿಮಿಷ ಆಗ್ಯದ. ನೀಡಿ 10 ನಿಮಿಷ 5-10 ನಿಮಿಷ ಆಗಿರ್ಬೇಕು, ಹಾಡ್ಕೊಂಡು ನೋಡ್ಬೇಕು ಅಂತಾನ ಅವನ್ ಕಣ್ಣು ಒರ್ಸ್ಕೊಂಡು ನೋಡಿದ. ಯಾಕ ಇಬ್ರು ಗುರು ಶಿಷ್ಯರು ಕುಂತು ಉಳ್ಳಾಕತ್ತಾರ. ಇವನ್ ತನ್ನ ಕೈಯಾರೆ ಅವ್ನು ಬಾಯ ಹಾಕ್ಲಕತ್ತಾನ, ಆನಂದವಾಗಿ ಊಟ ಮಾಡ್ಲಕತ್ತಾರ. ಆಶ್ಚರ್ಯ ಆಯ್ತು ಅವನಿಗೆ.
ಯಾವಾಗ ಬಂದು ಸಿದ್ಧಾರೂಢಪ್ಪ ಹೆಂಗ್ ಬಂದ? ಅವನ ಮಹಿಮೆಯನ್ನೂ ನಾನು ಅರ್ಥೈಸ್ಕೊಳ್ಳಿಕ್ಕಾಗಲಿಲ್ಲ, ಇವನ ಭಕ್ತಿ ಸ್ಥಿತಿಯನ್ನು ನನಗೆ ಅರ್ಥೈಸ್ಕೊಳ್ಳಿಕ್ಕಾಗಲಿಲ್ಲ. ತಪ್ಪಾಯ್ತು ನಂದು ಅಂದವನೇ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ನಿಮ್ಮ ಸಂಬಂಧ ಕೆಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಈ ಶಿಷ್ಯ ಮಾಡುವಂತ ಭಕ್ತಿಗೆ ನಾನು ಅಡ್ಡ ಬಂದೆ. ಇವ ನಮ್ಮ ಪೈಕಿ ಮನುಷ್ಯ ಅಲ್ಲ, ನಿಮ್ ಪೈಕಿ ಮನುಷ್ಯನೇ ಅದಾನ. ಇವನ್ ಕರ್ಕೊಂಡು ಹೋರಿ, ದಿವಸ ಎಲ್ಲ ವ್ಯವಸ್ಥೆ ನಾನೇ ಮಾಡ್ತೀನಿ ಕೂತು. ನಾ ಇಲ್ಲಿವರೆಗೆ ತಪ್ಪು ಮಾಡೀನಿ, ತಪ್ಪು ತಿದ್ಕೊಂತೀನಿ, ಎಲ್ಲ ವ್ಯವಸ್ಥೆ ನಾನೇ ಮಾಡ್ತೀನಿ ಅಂತ ಹೇಳಿ ತಮ್ಮನ್ನ ಮಠಕ್ಕೆ ಕಳಿಸ್ಕೊಟ್ಟ. ಸಿದ್ಧಾರೂಢಪ್ಪನವರು ಹೇಳಿದ್ರಂತ, ನೋಡು, ನನ್ನ ಬಿಟ್ಟು ಇವನಿಗೆ ಬದುಕಲಿಕ್ಕಾಗೋದಿಲ್ಲ, ಇವನ ಜನ್ಮ ಕೇವಲ ಪರಮಾರ್ಥ ಮಾಡ್ಲಿಕ್ಕಾಗಿದೆ. ಪ್ರಪಂಚದಲ್ಲಿ ಅವನ ಮನಸ್ಸು ರಮಿಸೋದಿಲ್ಲ, ಅವನು ಪರಮಾರ್ಥದಲ್ಲಿ ಹಿತವನ್ನು ಕಂಡಿದ್ದಾನೆ. ಹಾಗಾಗಿ ಕೇವಲ ಪರಮಾರ್ಥ ಪಥಿಕನಾಗ್ತಾನೆ. ನೀನು ಬರೀ ಸಂಸಾರದ ಅದ್ದಿದ್ದು ಸಾಯಬೇಡ, ಮಾಡು, ಸಂಸಾರನೂ ಮಾಡು, ಪ್ರಪಂಚನೂ ಮಾಡು, ಪರಮಾರ್ಥನೂ ಮಾಡು, ಜನ್ಮ ಸಫಲ ಆಗ್ತದೆ. ಇವನಿಗೆ ನನ್ನ ಬಿಟ್ಟಿರ್ಲಿಕ್ಕಾಗೋದಿಲ್ಲ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಮಠದಲ್ಲಿ ಆಶ್ರಯ ಕೊಟ್ಟರು. ಏನೂ ಓದದಂಥ ಮನುಷ್ಯ, ಮುಗ್ಧನಾದಂಥ ಮನುಷ್ಯ ಸಿದ್ಧಾರೂಢಪ್ಪನ ಶಾಸ್ತ್ರ ಕೇಳಿ ಅವನು ಮುಗ್ಧನಾದ. ಸಿದ್ಧಾರೂಢಪ್ಪನ ದೇಹ ಬಿಡುವತ್ನ ಹೇಳಿದ್ರಂತ, ನಿರುಪಾದಿ ಮುಗ್ಧ ಮನುಷ್ಯ, ಮುಗ್ಧ ಗುರುಭಕ್ತಿಯನ್ನ ಮಾಡಿದವ. ಆದ್ರೆ ಗುರುಭಕ್ತಿ ಮಾಡಿದಂಥ ಮನುಷ್ಯ ಎಂಥ ಸಾಮಾನ್ಯ ಮನುಷ್ಯ ಅದಾನಂದ್ರ ಸಹಿತ ಅವ ಮುಕ್ತನಾಗುತ್ತಾನ ಅನ್ನೋದಕ್ಕ ಈ ನಿರುಪಾದಿನೇ ಉದಾಹರಣೆ. ಇವತ್ತು ನೋಡ ಅವನಿಗೆ ಪರಮ ಸಾಯುಜ್ಯ ಪದವಿ ಸಿಗ್ತದ ಅಂತ ಹೇಳಿದ್ರು. ಅವತ್ತು ದೇಹ ಬಿಟ್ಟ ಸ್ವತಃ ಸಿದ್ಧಾರೂಢಪ್ಪನವರು ಅವನ ಮಠದಲ್ಲೇ ಅವನಿಗೆ ಜಾಗ ಕೊಟ್ಟಿದ್ದಾರೆ. ಇದನ್ನ ಹೇಳ್ತಾ ನಾನು ತಿಳಿಸಬೇಕಾಗುತ್ತೆ ಏನಂತ ಕೇಳಿದ್ರೆ, ಗುರುಭಕ್ತಿ ಬಹಳ ದೊಡ್ಡದು. ಪರಮಾರ್ಥ ಪಥ ಅಂಬತಕ್ಕಂಥದ್ದು ಮನುಷ್ಯ ಜೀವನದ ಗುರಿಯಾಗಿರಬೇಕು. ಅದುವೇ ನಿಜವಾಗಿ ಹಿತವಾಗಿರ್ತಕ್ಕಂಥದ್ದು. ಕೊನೆಗೆ ಕೇವಲ ಅವನಂಗ ಪರಮಾರ್ಥ ಪಥಿಕನಾಗುವುದು ಸಾಧ್ಯ ಇಲ್ಲ ಅಂತಾದ್ರೆ ಒಂದಿಷ್ಟು ಪ್ರಪಂಚ ಪರಮಾರ್ಥ ಎರಡನ್ನೂ ಮಾಡಿ ಜೀವನವನ್ನು ಸಫಲ ಮಾಡಿಕೊಡ್ರಿ. ನಿಜವಾದ ಹಿತವನ್ನ ನೀವು ಕಂಡುಕೊಳ್ಳುವಂತವರಾಗ್ರಿ. ಇದು ಬಹಳ ಮುಖ್ಯವಾದದ್ದು. ಹಿತ ಇದಹಿತವೆಂದು ಅತಿಶಯಿಸಿ ತಿಳಿಪುದೇ ಚಂದಮಾಮ. ಹಿತ ಯಾವುದು ಅಹಿತ ಯಾವುದು ಎಂಬುದನ್ನ ಮನುಷ್ಯ ವಿಚಾರ ಮಾಡಿ ತಿಳಿಯಬೇಕು. ಪರಮಾರ್ಥವು ಕೇವಲ ಹಿತ ಸ್ವರೂಪವಾಗಿದೆ, ಪ್ರಪಂಚ ಅಹಿತವಾಗಿದೆ. ಎರಡೂ ಸೇರಿಸಿ ಮಾಡಿದ್ರ ನಿನಗೆ ಅದರಿಂದಲೂ ಕೂಡ ಹಿತನೇ ಆಗುತ್ತದೆ ಎಂಬ ಮಾತನ್ನು ತಿಳಿಸ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ. ಹರ ಓಂ ತತ್ಸತ್.